ಬೆಂಗಳೂರಾಗಿದ್ದಾರಾ ಅಂತ ಅನ್ಕೊಂಡಿದ್ವಿ ನಾವು. ಬರ್ತಾರಂತಾನೆ ಕಾಯ್ತಾ ಇದ್ದೆ ನಿನ್ನೆ ನಾನೆಲ್ಲ. ಅದು ನೋಡಿ ಶನಿವಾರ ಹೋದ್ರು. ಆಮೇಲೆ ಶನಿವಾರದಿಂದ ಮೊಬೈಲ್ ಸ್ವಿಚ್ ಆಫ್. 7:30 ಫೋನ್ ಮಾಡಿದ್ವಿ. 7:30ಇಂದನೂ ಸ್ವಿಚ್ ಆಫ್. ಹೆಂಗೋ ಮೋಸದಿಂದ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ದಾರೆ. ಡ್ಯೂಟಿಯಿಂದ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೇ ಬ್ರಾಂಚ್ ಕಡೆ ಕರ್ಕೊಂಡು ಹೋಗಿಲ್ಲ. ಸ್ಕೂಟಿನಲ್ಲಿ 1 ಕಿಲೋಮೀಟ್ರ್ ದೂರ ನಿಲ್ಲಿಸಿ ಅಲ್ಲಿ CC ಕ್ಯಾಮ್ರಾ ಆಯ್ತಂದು ಎಲ್ಲ ಪ್ಲ್ಯಾನಿಂಗ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲೇ ಚಿತ್ರದುರ್ಗದ ಒಬ್ಬನು, ಬೆಂಗಳೂರದವ್ರ 3 ಜನ ಅಂದು, ರಘು ಅಂತ ಅವನೇನೋ ಪರಿಚಯ ಅಂದು ಮೋಸದಿಂದ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಸುಮ್ಮನೆ ಇದ್ದಿದ್ರಾಕಿತ್ತು. ಮೊಬೈಲ್ ನಮ್ಮ ಮನೆಯವ್ರದ್ದು ಸ್ವಿಚ್ ಆಫ್ ಮಾಡಿಬಿಟ್ರೆ. ಸ್ವಿಚ್ ಆಫ್ ಆನ್ ಇದ್ದರೆ ಚೆನ್ನಾಗಿರ್ತಿತ್ತು. ನಮ್ಮ ಮನೆಯವ್ರು ಉಳಿತಿದ್ರೇನ ಹೇಳ್ತಿದ್ರೇನ ಇಷ್ಟೊತ್ತಿಗೆ ಬರ್ತಾನೆ ಅಷ್ಟೊತ್ತಿಗೆ ಬರ್ತಾನೆ ಅಂತ. ಸ್ವಿಚ್ ಆಫ್ ಆಗಿಬಿಟ್ಟತಿ. ಮೋಸದಿಂದ ಮಾಡಿಬಿಟ್ಟಾರೆ. ಅದು ಪವಿತ್ರ ಗೌಡ ಅವಳು ಹೆಣ್ಣಿಗೆ ತೊಂದರೆ ಕೊಡ್ತದಾಳ. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವಳಿಗೆ ಶಿಕ್ಷೆ ಆಗಬೇಕು. ಅದು ದೊಡ್ಡ ವಿಶ್ ಮಾಡೋದೇ ಇಲ್ಲ. ಅದು ದೊಡ್ಡ ಮ್ಯಾಟ್ರ್ ಅನ್ನೋದೇ ಇಲ್ಲ. ಅವಳು ಇದೆಲ್ಲ ಮಾಡಿದ್ದಾಳೆ. ಅವಳು ಸುಮ್ಮನೆ ಇದ್ದಿದ್ರಾಕಿತ್ತು. ಎಷ್ಟೊಂದು ಜನ ಮಾಡ್ತಾರೆ ಹಿಂಗೆಲ್ಲ. ಅವಳು ನನ್ನ ಗಂಡನೇ ಸಿಗ್ಬೇಕಿತ್ತು. ನಾನೀಗ 5 ತಿಂಗಳು ಪ್ರೆಗ್ನೆಂಟ್ ಇದೆ. ನನ್ನ ಗಂಡ ಇಲ್ದಾಗ ಹೆಂಗೆ ಜೀವನ ಮಾಡ್ಬೇಕು ನಾನೀಗ? ಮುಂದೆ ನಮ್ಮ ಪಾಪು ಕೇಳ್ತದ ನನ್ನ ಗಂಡ ಎಲ್ಲಿ ಅಂತ, ನಾನು ಹೆಂಗೆ ಮಾಡ್ಬೇಕು? ಹೌದು, ಒಟ್ಟು ಅವ್ಳು ಶಿಕ್ಷೆ ಆಗಲಿ, ರೂಪಿಸ್ಕೊಡ್ರಿ. ನಿನ್ನೆ ಡೆಡ್ ಬಾಡಿ ಬಂದಿತ್ತು. ನಮ್ಮ ಮನೆಯವರು ವಿಕಾರವಾಗಿ 10 ಜನ 12 ಜನ ಡ್ರಿಂಕ್ಸ್ ಮಾಡಿ ಕೊಲೆ ಮಾಡಿದ್ದಾರೆ, ಸುಟ್ಟಾಕಿದ್ದಾರೆ, ವಿಕಾರವಾಗಿ ಮಾಡ್ಯಾರ. ಆ ಥರ ಕೊಲೆ ಮಾಡಂಗೆ ಏನು ಇದ್ದಿದ್ದಿಲ್ಲ. ವಾರ್ನಿಂಗ್ ಮಾಡಿಬಿಟ್ಟಿದ್ರೆ ಹಾಕಿತ್ತು. ಅವ್ರ ಡ್ಯೂಟಿ ಆಯ್ತು, ಮನೆ ಆಯ್ತು ಅಷ್ಟೇ ಇದ್ದರು. ಹಿಂಗೆ ಕೊಲೆ ಮಾಡಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ಮನೆಯವ್ರಿಗೆ ಹಿಂಗೆ ಬಿಕಾರವಾಗಿ ಕೊಲೆ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು. ನನಗೆ ನಮ್ಮ ಮನೆ ಡ್ಯೂಟಿಗೆ ಹೋಗ್ತಿದ್ರು, ಬರ್ತಿದ್ರು. ನಮ್ಗೆ ಹೆಂಗೆ ಜೀವನ ರೂಪಿಸ್ತಿತ್ತು. ನಮ್ಮ ಅತ್ತೆ ಮಾವ ಬೇರೆ ವಯಸ್ಸಾಗೈತಿ. ನಾವು ಹೆಂಗೆ ಜೀವನ ಮಾಡಬೇಕು? ಪ್ರೆಗ್ನೆಂಟ್ ಅಂತ ಕೇಳಿದ್ರು ಬಿಟ್ಟಿಲ್ಲ ಅವರು. ಬಿಡ್ರ ಅಂತ ಪ್ರೆಗ್ನೆಂಟ್ ಇದ್ದಾಳೆ ನಾನು ಹೆಂಡ್ತಿ ಅಂದರೂ ಬಿಟ್ಟಿಲ್ಲ ಅವರು. ಆ ಥರ ವಿಕಾರವಾಗಿ ಕೊಲೆ ಮಾಡ್ಯಾರ. ಕೊಲೆ ಮಾಡ್ಬೇಕು ಅನ್ನೋದೇ ಇದ್ದಿದ್ದಿಲ್ಲ. ನನ್ನ ಜೀವನ ಹಂಗಾಗೈತಿ. ಅವರು ನನ್ನ ಮನೆಯವ್ರ ಜೀವ ಹೋಗಿ ತಂದು ಕೊಡ್ತಾರೆ ಅಂತ ಕೇಳ್ರಿ ಸರ್. ಪವಿತ್ರ ಗೌಡ, ದರ್ಶನ್ ಸರ್ ಅವ್ರ ಶಿಕ್ಷೆ ಆಗಲೇಬೇಕು.